ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಾರಮಾಕಲಪಲ್ಲಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡಿರುವ ಕಾಮಗಾರಿಗೆ ನರೇಗಾದಿಂದ ಬಿಲ್ ಪಡೆದಿದ್ದು, ಅದೇ ಕಾಮಗಾರಿಗೆ ಮತ್ತೆ ಶಾಸಕರ ಅನುದಾನದಿಂದ 5 ಲಕ್ಷ ಪಡೆದಿರುವ ಆರೋಪ ಕೇಳಿಬಂದಿದೆ. ಅರಣ್ಯದಿಂದ ಕೆರೆಯ ತನಕ ಮುಂದುವರಿದ ಕಾಮಗಾರಿಯನ್ನು 2021-22ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಮಾಡಲಾಗಿದ್ದು, ಅದೇ ಕಾಮಗಾರಿಗೆ ಶಾಸಕರ ಅನುದಾನದಡಿ ಗುತ್ತಿಗೆದಾರ ಒಳಗೇರನಹಳ್ಳಿ ಶಿವಾರೆಡ್ಡಿ ಎಂಬುವವರು ಕಾಮಗಾರಿ ಮಾಡದೆ ನರೇಗಾ ಕಾಮಗಾರಿಯನ್ನೇ ಬಳಕೆ ಮಾಡಿಕೊಂಡು ಹೆಸರು ಬದಲಿಸಿ ನಾರಮಾಕಲಪಲ್ಲಿ ಗ್ರಾಮದ ಊರು ಮುಂದೆ ಕೆರೆ ಕಾಲುವೆ ನಿರ್ವಹಣಾ ಕಾಮಗಾರಿ ಎಂದು ಹೆಸರು ನಮೂದಿಸಿ ಪ್ರಸ್ತುತ ಸಾಲಿನ ಫೆಬ್ರವರಿ 20ರಂದು 5 ಲಕ್ಷ ಬಿಲ್ ಪಡೆದಿದ್ದಾರೆ. ಶಾಸಕರಿಂದ ಅಧಿಕಾರಿಗಳಿಗೆ ಒತ್ತಡ ಹೇರುತ್ತಿದ್ದಾರೆ ಎಂದು ನಾರಮಾಕಲಹಳ್ಳಿ ಗ್ರಾಮದ ವೆಂಕಟರಾಮಾರೆಡ್ಡಿ ಆರೋಪಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಎನ್ ವೆಂಕಟರಾಮರೆಡ್ಡಿ, ನಾರಮಾಕಲಹಳ್ಳಿ ಗ್ರಾಮ, ರೋಣೂರು ಪಂಚಾಯಿತಿ. ನಾನು ನಿಮ್ಮಲ್ಲಿ ಮನವರಿಕೆ ಮಾಡುವುದೇನೆಂದರೆ, ನಾವು MGNRGಯಲ್ಲಿ 2021-22ರಲ್ಲಿ ನಾರಮಾಕಲಹಳ್ಳಿ ಕೆರೆಯಿಂದ ನಾರಮಾಕಲ ಅರಣ್ಯದಿಂದ ಕೆರೆಯವರೆಗೂ ಕಾಲುವೆ ಕೆಲಸ ಮುಂದುವರೆದ ಕಾಮಗಾರಿ ಮತ್ತು ರಿವಿಟ್ಮೆಂಟ್ ಮಾಡಿದ್ದು, ಅದರ ಕಾಮಗಾರಿ ಮುಕ್ತಾಯ ಮಾಡಿರುತ್ತೇವೆ. ಅದೇ ಕಾಮಗಾರಿಗೆ ಶಾಸಕರ ಅನುದಾನದಲ್ಲಿ ಗುತ್ತಿಗೆದಾರರು ನಾರಮಾಕಲಹಳ್ಳಿ ಊರು ಮುಂದೆ ನಾರಮಾಕಲಹಳ್ಳಿ ಗ್ರಾಮದ ಊರು ಮುಂದೆ ಕೆರೆ ಕಾಲು ನಿರ್ಮಾಣ ಕಾಮಗಾರಿ ಅಂತ ಶಾಸಕರ ಅನುದಾನದಲ್ಲಿ 5 ಲಕ್ಷ ರು ಬಿಲ್ಲು ಮಂಜೂರು ಮಾಡಿಕೊಂಡು ಬಿಲ್ ಪಡೆದಿರುತ್ತಾರೆ. ಯಾವುದೇ ಕೆಲಸ ನಿರ್ವಹದೆ ಈ ಕಾಮಗಾರಿಯನ್ನು ಗುತ್ತಿಗೆದಾರ ಬಿಲ್ ಪಡೆದಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಮಾತಾಡಿದ್ರೆ MLA ಶಾಸಕರು ಕಾಲ್ ಮಾಡ್ತಾರೆ, ನಾವು ಮಾಡಲೇಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಅದರಿಂದ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಬೇಕಾಗಿ ನಿಮ್ಮಲ್ಲಿ ಮನವರಿಕೆ ಮಾಡುತ್ತೇವೆ. ರಫೀವುಲ್ಲಾ, CTV ನ್ಯೂಸ್, ಶ್ರೀನಿವಾಸಪುರ.